What's your problem? I have some personal work. ನಾನು ನಿಜವಾಗ್ಲೂ ಇದೆ. Bye. ಮದುವೆ ಆದಮೇಲೆ ನನ್ನ ಹೆಂಡತಿಗೆ ಇದನ್ನ ಗಿಫ್ಟ್ ಕೊಡೋಣ ಅಂತ ಇದ್ದೀನಿ. CJ ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆ. ಹಣ ಬಂದ ಮುಖ ತೋರಿಸಿ ಬ್ರೋ. ನನ್ನ ಗಡ್ಡೆ ನೋಡಿ ಬ್ರೋ. ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಕೇಳಿದ್ರಿ ಅದನ್ನ. ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡಿ. ಕ್ಯೂಟ್ ಆಗಿದೆ ನೋಡಿ ಗಡ್ಡ ಇವ್ನು. ಗಡ್ಡ ವಾಟ್ಸ್ ಯುವರ್ ಪ್ರಾಬ್ಲಮ್? I have some personal work. See, the problem you have to solve. You should want to solve. I have some works. Which work? With someone I have. With someone. It's our personal. Okay. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಪ್ಪ Bye ಸರ್, friends. ನೀವು ಬನ್ನಿ. ನಿದ್ದೆ ಮಾಡ್ತಿರೋದನ್ನ ಕರ್ಕೊಬಂದವನೇ. ಇವನಿಗೋಸ್ಕರ ಬಂದಿದ್ದೀನಿ ನಾನು. ಅಲ್ಲಿಂದ ಇಲ್ಲಿಗೆ ಡ್ರಾಪ್ ಆಗಬೇಕಾಗಿತ್ತು, ಅದಕ್ಕೆ ಡ್ರಾಪ್ ಹಾಕ್ಸ್ಕೊಂಡೆ. ಇವನಿಗೋಸ್ಕರ ಪ್ರಾಣ ಕೊಡೋಕೆ ಸಿದ್ಧ. ಅದು ನನ್ನ ಫ್ರೆಂಡ್ ಅಂದರೆ. ಸರ್, ಪ್ರಾಣ ಏನು ಕೊಬಿಡಿ, ಸದ್ಯಕ್ಕೆ ಕಾಸಿಲ್ಲ, ಒಂದು 100 ರೂಪಾಯಿ ಕೊಡಿ. ಟಚ್ ಮಾಡಿ ಏನು ಗುರು ಮಾಡಿದವನು? ಅಲ್ಲ, ಒಂದು ಪ್ರಾಣ ಕೊಡ್ತಾರಂತೆ 100 ರೂಪಾಯಿ ಕೊಡೋಕೆ ಓದಾಡ್ದವ್ನೆ. ದುಡ್ಡು ಕೊಡ್ರಿ ಹಾಳಾಗೋಯ್ತು ಹುಡುಗರು. ದುಡ್ಡು ಕೊಡಂಗಿಲ್ಲ. ಪ್ರಾಣ ಕೊಡಿ ನೋಡೋಣ. ಬೇಡ, ನೀವು ಸಾಯ್ಬೇಕಾದ್ರೆ ಕೇಳ ಕೊಡ್ತೀನಿ. ನೀವು ಯಾವ್ದೋ ಡಬಲ್ ಡಿಂಗ್ರಿ ನೀವು ಬರಲ್ಲ. ಇನ್ನೊಂದು ಕೊಡಿ. ಬೇಜಾರಾದಾಗ ನಿಮ್ಗೆ ಇಟ್ಕೊಳ್ಳಿ. ಏನಿದು ಎಲ್ಲಿ ಬೇಕಾದ್ರೆ ಇಟ್ಕೊ. ಬನ್ನಿ, ಟ್ರೈನ್ ಹಚ್ಕೊಂಡು. ನಾನು ನಿಜವಾಗ್ಲೂ ಇದೆ. Bye. ಏನ್ಟ್ರಾ ಇದೆ? ಏನು ಇಷ್ಟೊಂದು ಸಲ? Hi guys, we are in a Lulu Mall. ನಮಗೆ ಕಷ್ಟ ಆದಾಗೂ ಅಷ್ಟೇ, ಖುಷಿ ಆದಾಗೂ ಅಷ್ಟೇ, ಬೇಜಾರಾದಾಗೂ ಅಷ್ಟೇ ಈ ಮಾಲ್ನ ನಾವು ಅಡ್ಡ ಮಾಡ್ಕೊಬಿಟ್ಟಿದ್ದೀವಿ. ಯಾವಾಗೂ ಅಷ್ಟೇ ಇಲ್ಲೇ ಬರೋದು ನಾವು. ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀವಿ ನೋಡಿ. ಗಾಯ್ಸ್, ನಾವೀಗ ಲೂಲು ಮಾಲಲ್ಲಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ನನಗೂ ಗೊತ್ತಿಲ್ಲ. ಒಂದು ರೌಂಡ್ ಹೋಗಿ ಸುತ್ತಾಡ್ಕೊಂಡು ಬರೋಣ. ಇವತ್ತು ಜನ ಸಾಗರ ಅಂದರೆ ದೊಡ್ಡ ಸಾಗರ. ಯಾಕಂದರೆ ಇವತ್ತು ಸಂಡೇ. ಆ್ಯಪಲ್ ಸ್ಟೋರ್ಗೆ ಹೋಗಿ ಬರೋಣ. ಇಲ್ಲಿಗೆ ಬಂದಿದ್ದ ಕೆಲಸನೇ ಬೇರೆ, ಆದರೆ ಇಲ್ಲಾಗಿದ್ದೇ ಬೇರೆ. ನಮ್ಮದು ಒಂದು ಶೋಕಿ ಇರಲಿ ಅಂತ ಒಂದು ಫೋಟೋ ತೊಗೊಂಡ್ವಿ, ಅದು ಹಿಂಗಾಗೋಯ್ತು. ನಮ್ಮ ರೇಂಜಿಗೆಲ್ಲ ಆ್ಯಪಲ್ ಪ್ರಾಡಕ್ಟ್ ಸೂಟ್ ಆಗೋಲ್ಲ, ಆದರೆ ನಂದು ಐಫೋನ್. ಮದುವೆ ಆದಮೇಲೆ ನನ್ನ ಹೆಂಡತಿಗೆ ಇದನ್ನ ಗಿಫ್ಟ್ ಕೊಡೋಣ ಅಂತ ಇದ್ದೀನಿ. ನೋಡೋಣ. ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗೋ ಪ್ಲ್ಯಾನಿಂಗಲ್ಲಿದೆ ನೋಡಿ ಫ್ರೆಂಡ್ಸ್. ಇವನು ಈ ಥರ ಕಲೆಗಳೆಲ್ಲ ಯಾರಿಗೆ ತಾನೇ ಬರುತ್ತೆ? ಯಪ್ಪ ಭರತ, ನೋಡಿ ಕಲ್ತ್ಕೊಳ್ಳಪ್ಪ ಇವನ್ನ. ಕಮೆಂಟ್ ಮಾಡಿಬಿಡು ನಿನ್ನ ಅನಿಸಿಕೆ ಬಗ್ಗೆ. ಸಲ ಹೊಡಿತಾನಂತೆ ನೋಡಿ ಚೆನ್ನಾಗಿ. ಈಗ ಓ, ಇದೇನಪ್ಪ ಬರ್ತಾ ಇಲ್ಲ. ನನ್ನ ಫಿಲಮ್ಸ್ಗೆಲ್ಲ ಇವನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಕೋಬೋದು ನೋಡಿ ಫ್ರೆಂಡ್ಸ್. ಏನು ದುಡ್ಡೇನು ಕೊಡಲ್ಲ ಇವನಿಗೆ. ಇವನಿಗೆ ಏನಿಗೆ ದುಡ್ಡಲ್ಲ, ಫ್ರೀಯಾಗಿ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ಬೇಕೇನು. ನನಗೆ ಅಂದ್ರೆ ಎಲ್ಲ ಮಾಡ್ಕೊಡ್ಬೇಕಲ್ಲ. ವೆರಿ ಗುಡ್.
ಈ ರೇಂಜ್ಗೆ ಯಾಕಪ್ಪ ನಾಚಿಕತ್ತವನು. ಬಂದ ಧೀರ 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 ಸರಗುಲ್ದಾಳ. ನಮ್ಮ ಕಡೆ ನಮ್ಮ ಪಯಣ ಸ್ಟುಡಿಯೋ ಕಡೆ. ಗೈಸ್, ಈ ಔಟ್ಫಿಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡೈತೆ. ಕಮೆಂಟ್ ಮಾಡಿ ತಗೊಳ್ಳ ಬೇಡವಾ ಅಂತ. ನೀವು ಹೇಗೆ ಹೇಳ್ತೀರಾ ಹಂಗೆ. ಸುತ್ತಾ ಇದ್ದಾನೆ, ಎಲ್ಲರೂ ನೋಡ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ನನಗೆ ಔಟ್ಫಿಟ್ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ, ದುಡ್ಡಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೀರೋಗೇನು ಕಮ್ಮಿ ಇಲ್ಲ ಬಿಡಪ್ಪ. ನೀವು ಯಾಕೆ ಫೋಸ್ ನಿಂದು ಬ್ರೋ? ಫೋಸ್ ಕೊಡಿ. ಹೆಂಗೆ ಅಯ್ಯೋ, ಯಾವ್ದು ಕೊರಿದೊಂದು ಪಾಪ ಬ್ರೋ. ಅಲ್ಲಿ ನೋಡು ಬ್ರೋ, ಯಾವ್ದೋ ಪಾಪ ಕುಂತ್ಕೊಬಿಟ್ಟಿದೆ ಬ್ರೋ. ಅಲ್ಲಿ ಹೋಗಿ ಬ್ರೋ, ಎಲ್ಲರೂ ಫೋಟೋ ತೆಗಿಸ್ಕೊತಾವ. ಫೋಸ್ ಕೊಡು ಬ್ರೋ. ಮೊಬೈಲ್ ಮಾತ್ರ ಫೋಟೋ ತೆಗಿದ್ದೀನಿ. ಈ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ. ಅದನ್ನ ಸರ್ಕಾರ ಏನಾದ್ರು ಸೀರಿಯಸ್ ಆಗಿ ತಗೊಂಡಿದ್ಯಾ? ಯಾಕೋ ದಮ್ ಹೊಡಿತಿದ್ಯಾ ಅಂದರೆ, ಸರ್ ದೊಡ್ಡವ್ರು ಹೇಳಿಲ್ವ ಕೆಟ್ಟ ವಸ್ತುಗಳು ಸುಟ್ಟಾಕು ಅಂತ. ಸುಟ್ಟಾಕ್ತಿದ್ದೀನಿ ಸರ್ ಅನ್ನಂತೆ. ಬ್ರೋ ಕ್ಲೀನಾಗಿ ಫೋಸ್ ಕೊಡಿ ಬ್ರೋ. ಬೇರೆ ಬ್ರೋ ಬನ್ನಿ, ಸೂಟ್ ಕೇಸ್ ಎತ್ಕೋಗ್ಬಿಡೋಣ. ಗೈಸ್, ಈಗ ನಾವು ಲೂಲು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಅಂದರೆ ತರುಣ್ಗೆ ಒಂದು ಚಾಲೆಂಜ್ ಕೊಡೋಣ ಅಂತ ಇದ್ದೀನಿ. ಜಸ್ಟ್ 10 ರೂಪಾಯಿ ಏನಾದರೂ ನನಗೆ ಇಲ್ಲಿ ಕೊಡಿಸ್ಬೇಕು. ಜಸ್ಟ್ 10 ರೂಪೀಸ್ಗೆ. ನೋಡೋಣ ಬನ್ನಿ ಏನಂತಾನೆ. ಶಿಶಾ, ನನಗೆ ಈಗ 10 ರೂಪಾಯಿ ಏನಾದ್ರು ತೊಗೊಳ್ಬೇಕೀಗ ಅಷ್ಟೇ. ಹೈ ಬಜೆಟ್ ಕೊಡೋಲ್ಲ. ಹೈ ಬಜೆಟ್ ಕೊಟ್ಟರೆ ಇಲ್ಲಿ ಎಲ್ಲ ಸಿಗುತ್ತೆ. ಜಸ್ಟ್ 10 ರೂಪಾಯಿಗೆ ಎಲ್ಲ ಕೊಡಿಸ್ಬೇಕು ನೀನು ನನಗೆ. ಒಂದೇ ಒಂದು ಐಟಮ್ ಅಷ್ಟೇ. ಹುಡುಗಿರಲ್ಲ ಬೇಡಪ್ಪ, ನನಗೆ ತಿಂಡಿ ಬೇಕು. ತಿಂಡಿ ಏನಾದರೂ ಬರೀ 10 ರೂಪಾಯಿ ಅಷ್ಟೇ ನೋಡಪ್ಪ, ಅಷ್ಟೇ. ಅದೇ ನಿನಗೆ ಟಾಸ್ಕ್ ಈಗ. ಇಲ್ಲಿ ಯಾವುದೋ ಕಮ್ಮಿ ದುಡ್ಡು ಇಲ್ವೇ ಇಲ್ಲ. ಹುಡುಕಿ ನನಗೆ ತಗೊಳ್ಬೇಕೀಗ ಅಷ್ಟೇ. ಚಾಲೆಂಜ್ ಕೊಟ್ಟಿದ್ದೀನಿ ಗೈಸ್, ನೋಡೋಣ. 10 ರೂಪಾಯಿ ಬಾ. ಅವನೇ ಸಿಕ್ಕೇ ಬಿಡ್ತು. ವಾಟರ್ ಬಾಟ್ಲ್ ಅಲ್ಲ ಬ್ರೋ, ತಿಂಡಿ ತಿನ್ನೋದು ಕುಡಿಯೋದಲ್ಲ ಬ್ರೋ. ತಿಂಡಿ ತಿಂದಾದ್ಮೇಲೆ ನೀರು ಕುಡಿಯೋದ ಏನು ಬ್ರೋ? ನೋಡಿ ಫ್ರೆಂಡ್ಸ್, ಇವನು 10 ರೂಪಾಯಿ ವಾಟರ್ ಬಾಟ್ಲ್ ಹಿಡ್ಕೊಂಡ್ಬಿಟ್ಟೆ. ಏನೋ ಇವನು ಕೇಳಿದ್ದು 10 ರೂಪಾಯಿಗೆ ಏನೋ ಬೇಕು ಅಂತ. ನಾನು ಕೇಳಿದ್ದು ತಿನ್ನಕ್ಕೆ ಕುಡಿಯೋಕ್ಕಾಗ. ತಿಂದಾದ್ಮೇಲೆ ಕುಡಿಲೇಬೇಕು. ಇಲ್ಲ, ಅದೇ ತಿನ್ನೋದೇ ಫಸ್ಟ್ ತಗೊಳ್ಬೇಕು, ಆಮೇಲೆ ನೀರು ಕೊಡಿಸ್ಬೇಕು. ಆ 10 ರೂಪೀಸ್ ಕೌಂಟ್ರ್ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋಣ, ಹುಡುಕಲ್ವಾ ಬ್ರೋ? 100 ರೂಪೀಸ್ ಬ್ರೋ ಅಲ್ಲಿ ನೋಡಿ. 100 ರೂಪೀಸ್ kg. ಲವ್ ಬೇಕೇನೋ ಇದು? ಬೇಕಾ ಅದು? ರೋನಿಗೆ ನೋಡೋ ಗಿಫ್ಟ್ ಮಾಡೋಣ. 10 ರೂಪಾಯಿಗೆ ಏನು ಸಿಗ್ತದೆ? ಏನು ಸಿಗುತ್ತೆ 10 ರೂಪಾಯಿಗೆ? ಹುಡುಕ್ಬೇಕು ಬ್ರೋ. ಚಾಲೆಂಜ್ ತುಂಬ ಟಫ್ ಆಗಿದೆ. ನೀನು ಎಲ್ಲಿ ನಾನು ಗೆದ್ಬಿಡ್ತೀನಿ ಅಂತ ನೀರನ್ನ ಕ್ಯಾನ್ಸಲ್ ಮಾಡಿ. ನೀನು ಗೆಲ್ತೀಯ ಬಿಡ್ತೀಯ ನಂಗೆ ಗೊತ್ತಿಲ್ಲ ಬ್ರೋ. ನಂಗೆ ತಿನ್ನೋದಕ್ಕೆ ಕೇಳಿರೋದು, ಕುಡಿಯೋದಕ್ಕಲ್ಲ. Approximately 10 hours later. ಫೈನಲಿ ಏನೋ ಸಿಕ್ಕಿದೆ ಅಂತ. ಬನ್ನಿ ನೋಡೋಣ. ಎಲ್ಲ ಹುಡುಕ್ಬಿಡೋನ್ ಫ್ರೆಂಡ್ಸ್. ಇವನು ತಲೆ ಓಡಿಸ್ಬಿಡ. ಕೊನೆಗೂ ತಲೆ ಓಡಿಸ್ಬಿಟ್ಟಿದ್ದಾನೆ, ಆದರೆ ಸಿಗ್ತಾ ಇಲ್ಲ ಕೈಗೆ. 49 ರೂಪೀಸ್ ಬ್ರೋ ಅದು. ಎಷ್ಟದೇನು ಬ್ರೋ? ನನಗೆ 10 ರೂಪೀಸ್ದೇ ಬೇಕು ಬ್ರೋ. ಸಿಗ್ತಾಲ್ಲ ಬ್ರೋ, ಬಾ ಬ್ರೋ. ನೋಡಿ ಬ್ರೋ ಪ್ರೈಸು 10 ರೂಪಾಯಿನೇ ಬಾಪ. ನೋಡ್ತಮ್ಮ, ಅವ್ರು ನೋಡ್ಬಾರ್ದ? ಇದು ನಾನು ಹುಡ್ಕಷ್ಟಲ್ಲಿ ಭಾರಿ ಹಿಂಸೆ ಹೋಗ್ಬಿಡುತ್ತೆ. 10 ರೂಪಾಯಿ ಬಾರಪ್ಪ.
We did it! We did it! We did it! ಚಾಲೆಂಜಲ್ಲಿ ಕೊನೆಗೂ ಗೆದ್ಬಿಟ್ಟಿದ್ದಾನೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅವನು ಕೊಡಿಸ್ತೀನಿ. ₹10 ಟಸ್ಟು. ಕೊನೆಗೂ ಕೊಡಿಸ್ಬಿಟ್ಟಿದ್ದಾನೆ ಗೈಸ್, ಪರವಾಗಿಲ್ಲ. ಈಗ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಅದು ಕಾರ್ತಿಕ್ ಕೇಳೋಣ ಬನ್ನಿ. CJ ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ. ಬ್ರೋ, ಈ ನಿಮ್ಮ ಪ್ರಕಾರ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಬ್ರೋ ಏನು ಮಾಡ್ತಾ ಇಲ್ಲ ಬ್ರೋ, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಫಸ್ಟು ನಮಗೆ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು ಅಷ್ಟೇ. ಬ್ರೋ, ನೀವು ಡೈರೆಕ್ಟ್ರಿಗೆ ಲಾಯಕ್ಕಿದ್ದೀರಾ ಬ್ರೋ, ಕರೆಕ್ಟ್. ಇದ್ದಾಗಿಂದ ಕಪಲ್ಸ್ನ ನೋಡಿ ನನಗಂತೂ ಸಾಕಾಗ್ಬಿಡೈತೆ. ಏನು ಹೇಳಿರಿ, ಸಿಂಗಲ್ ಲೈಫ್ ಇಸ್ ಅ ಬೆಸ್ಟ್. ಯಾಕೆ ಗೊತ್ತಾ, ಕಮಿಟ್ ಆದರೆ ಇಲ್ಲದೇ ಇರೋ ಕಮಿಟ್ಮೆಂಟ್ಗಳೆಲ್ಲ ಇರುತ್ತೆ. ಅದೇ ಸಿಂಗಲ್ ಆಗಿದ್ರೆ ಯಾವ ಕಮಿಟ್ಮೆಂಟು ಇರೋಲ್ಲ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟು. ಜೀವನದಲ್ಲಿ ಕಮಿಟ್ ಆದರೂ ಅಷ್ಟೇ, ಸಿಂಗಲ್ ಆದರೂ ಅಷ್ಟೇ, ನಮಗೆ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು. ಮತ್ತು ನಾವು ಕಮಿಟ್ ಆಗಿದ್ರೆ ಒಬ್ಬರು ನಮ್ಮನ್ನು ಕಂಟ್ರೋಲ್ ಮಾಡಿ ಇಟ್ಟಿರ್ತಾರೆ, ಆವಾಗ ನಾವು ಭಾಳ ವಿಚಾರ ಆಗಲ್ಲ. ಸಿಂಗಲ್ ಆಗಿದ್ರೆ ಏನು ಹೇಳೋಕ್ಕಾಗಲ್ಲ. ನಮ್ಮದೇ ದರ್ಬಾರ್ ಅಂತ ಬಾಲಗಳು ಜಾಸ್ತಿ ಇಷ್ಟೇ ಲೈಫ್. ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ಅಷ್ಟೇ. ಲವ್ ಮಾಡಬೇಡಿ, ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರೆ ಮಾಡಿ, ಏನು ತೊಂದರೆ ಇಲ್ಲ, ಆದರೆ ನಿಯತ್ತಾಗಿ ಮಾಡಿ. ನೀವೇನು ಬಿಡೋ ನೀವು. ಫೈನಲಿ ಮಾಲ್ನ ಎಕ್ಸಿಟ್ ಆಗಿದ್ದೀವಿ. ಈಗ ನಮ್ಮ ತರುಣ್ ಏನು ಹೇಳ್ತಾರೆ ನೋಡಿ. ನಾವು ವಿಡಿಯೋ ಶುರುವಲ್ಲಿ ಒಂದು ಮಾತು ಹೇಳಿದ್ರು, ಯಾಕೆ ನಾವು ಲೂಲು ಮಾಲ್ಗೆ ಬರ್ತಿದ್ವಿ, ಇದೊಂಥರ ನಮ್ಮ ಅಡ್ಡ ಅಂತ. ಬಜೆಟ್ ಫ್ರೆಂಡ್ಲಿ ರಾಮನಗರದಿಂದ ಇಲ್ಲಿ ಬರೋಕ್ಕೆ ಹೋಗೋಕ್ಕೆ ₹20 ಈ ₹20 ಸಾಕು, ಈಗ ಹೋಗಿ ನೀವು ಬಂದ್ಬಿಡ್ಬೋದು. ಆ್ಯಕ್ಚುಲಿ ಇದು ನನಗೆ ಸ್ವರ್ಗ ಅನ್ಬೋದು. ನನ್ನ ಬ್ಯಾಡ್ ಟೈಮಲ್ಲಿ ಜೊತೆಗಿದ್ದಿದ್ದು ಮಾಲ್ ಇದು. ಡಿಪ್ರೆಷನಲ್ಲಿ ಇದ್ದಾಗ ನಾನೇ ಕರ್ಕೊಬರ್ತಾ ಇದ್ದಿದ್ದು, ನನ್ನಿಂದನೇ ಗೊತ್ತಾಗಿದ್ದು, ನನಗೆ ತಲೆಗೆ ಆಗ್ತಾರೆ. ಆಪತ್ ಬಾಂಧವ ಕಾರ್ತಿಕ್ ಅಂತ ಬೇರೆ ಹೆಸರು ಕೊಟ್ಬಿಟ್ಟ. ನೆಕ್ಸ್ಟು ಒರೈನ್ ಮಾಲ್ಗೆ ಹೋಗೋಣ ಅಂತ ಇದ್ದೀವಿ. ಒರೈನ್ ಮಾಲ್ಗೆ ಹೋದಾಗ ನಮ್ಮ ಫ್ರೆಂಡ್ ಕೂಡ ಬರ್ತಾರೆ, ನಮ್ಮ ರೋಹನ್ ಅಂತ. ಅವ್ರು ಬಂದರೆ ಫುಲ್ ಚಿತಾಲ್ಪತಲ್ಲ. ಅವಾಗ ಕಮೆಂಟ್ ಮಾಡಿ, ಯಾವ್ದಾದ್ರು ಟಾಸ್ಕ್ ಇದ್ದರೆ ಬೇಗ ಯಾವ್ದಾದ್ರು ಒಂದು ಟಾಸ್ಕ್ ಇದ್ದರೆ ನಮಗೆ ಒಂದು ಕಮೆಂಟ್ ಮಾಡಿಬಿಡಿ, ಅವ್ರ ಕೈಯಲ್ಲಿ ಮಾಡಿಸ್ತೀನಿ ಅಂತ. ಓಕೆ, ಬಾಯ್. ವೇಟ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಅತಿ ಶೀಘ್ರದಲ್ಲಿ ಇನ್ನೊಂದು ಅಪ್ಡೇಟ್ ಬರ್ತಿದೆ ನಮ್ಮ ಹೊಸ ಶಾರ್ಟ್ ಮೂವಿದು, ನೋಡ್ತಾ ಇರಿ.